ಹಾರ್ಮುಜ್ ಜಲಸಂಧಿಯಲ್ಲಿ ವಾಟರ್ ಮೈನ್ ಇಡೋ ಬೋಟ್ ಮೇಲೆ ಶೂಟ್ ಮಾಡಿ ವಾಟರ್ ಮೈನ್ ಇಡುವವರನ್ನ ಕೊಲ್ಲಿ ಅಮೆರಿಕಾದ ನೌಕಾಪಡೆಗೆ ಡೊನಾಲ್ಡ್ ಟ್ರಂಪ್ ಆದೇಶ. ಸಿಎಂ ಗಾದಿ ಬಿಟ್ಟುಕೊಡದಂತೆ ಸಿದ್ದರಾಮಯ್ಯಗೆ ಆಪ್ತರ ಒತ್ತಡ. ಸಿದ್ದು ಮೌನದಿಂದ ಗೊಂದಲಕ್ಕೆ ಈಡಾದ ಸಚಿವರು. ಮೇ 4ರ ಬಳಿಕ ನಾಯಕತ್ವ ಬದಲಾವಣೆ ಪ್ರಸ್ತಾಪ ಬಂದರೆ ಪರಮೇಶ್ವರ್ ಹೆಸರು ಸೂಚಿಸುವಂತೆ ಅಹಿಂದ ಸಚಿವರ ಆಗ್ರಹ. ಸಿದ್ದರಾಮಯ್ಯ ಅಮೃತ ಮಹೋತ್ಸವ ಮೀರಿಸುವ ರೀತಿ ಯಡಿಯೂರಪ್ಪ ಅಭಿಮಾನೋತ್ಸವ. ಸಿಎಂಗೆ ಟಕ್ಕರ್ ಕೊಡಲು 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸೋದಕ್ಕೆ ಬಿಜೆಪಿ ಪ್ಲಾನ್. ಮೇ 9ರಂದು ಪಕ್ಷ ಭೇದ ಮರೆತು ಬನ್ನಿ ಅಂತ ಬಿವೈ ವಿಜೇಂದ್ರ ಆಹ್ವಾನ. ಅಭಿಮಾನೋತ್ಸವದ ನೆಪದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರ. ಪ್ರಧಾನಿ ಮೋದಿಯನ್ನ ಖರ್ಗೆ ಭಯೋತ್ಪಾದಕ ಅಂದಿದ್ದು ನಾರಿ ಶಕ್ತಿ ಬಿಲ್ ಫೇಲ್. ಕ್ಷೇತ್ರ ಮರುವಿಂಗಡಣೆ. 3 ಪ್ರಮುಖ ವಿಚಾರಗಳನ್ನು ಯಡಿಯೂರಪ್ಪನಿಂದಲೇ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ಸಿದ್ಧತೆ. ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಷನ್. ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ನಲ್ಲಿಟ್ಟು ಚಿಕಿತ್ಸೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಪಕ್ಷದ ಮುಖಂಡನ ಮನೆಗೆ ನುಗ್ಗಿ ಹಲ್ಲೆ. ಕ್ವೀನ್ ಖಾನ್ ಎಂಬಾಕೆಯಿಂದ ಶಾಬಾಜ್ ಮೇಲೆ ದಾಳಿ ಆರೋಪ. ಸದ್ದಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದಿದ್ದಕ್ಕೆ ಆವಾಜ್. ನಾಟಕ ನಡೆಯುತ್ತಿದ್ದ ವೇದಿಕೆಯಲ್ಲೇ ಕೆಆರ್ಪೇಟೆ ಶಾಸಕ ಎಚ್ಟಿ ಮಂಜು ದರ್ಪ. ಬಿಜೆಪಿ ಮಾಜಿ ಸಚಿವ ನಾರಾಯಣಗೌಡ ಆಪ್ತನ ಜೊತೆ ಜಟಾಪಟಿ. ಕಾಫಿನಾಡಲ್ಲಿ ಒಂದು ಅಪರೂಪದ ಪ್ರೇಮ ವಿವಾಹ. ಹಣ ಬಿಡಿಸಲು ಎಟಿಎಂಗೆ ಹೋದಾಗ ಆದ ಪ್ರೀತಿ ವಿತ್ ಡ್ರಾ. 2 ಮನೆಯವರನ್ನ ಒಪ್ಪಿಸಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಹಸೆಮಣೆ ಏರಿದ ಜೋಡಿ. ಸಕ್ಕರೆ ನಾಡಲ್ಲಿ ನಿಂತಿಲ್ವ ಪೈಶಾಚಿಕ ಕೃತ್ಯ. 2 ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಭ್ರೂಣಲಿಂಗ ಪತ್ತೆ ಶಂಕೆ. ಕರಾಳತೆ ಬಯಲಿಗೆಳೆದ ಮಂಡ್ಯ ಲೋಕಾಯುಕ್ತ ಪೊಲೀಸರು. ಬೆಂಗಳೂರಿನಲ್ಲೊಂದು ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೋರಿ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ನಿಂದ ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ. ಗ್ರಾಹಕರ 4 ಕೋಟಿ ಮೌಲ್ಯದ ಚಿನ್ನಕ್ಕೆ ಕನ್ನ. ಆನ್ಲೈನ್ ಬೆಟ್ಟಿಂಗ್ ಆಡಿ ಮೋಜು. ಟ್ರಸ್ಟಿಗಳ ವಿರೋಧದ ನಡುವೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಬಸವೋತ್ಸವ. ವಚನಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ. ಗೌರವಯುತವಾಗಿ ಮಠ ತೊರೆಯುವಂತೆ ಟ್ರಸ್ಟಿಗಳ ಆಗ್ರಹ. ಜೇನು ತೆಗೆಯೋಕೆ ಹೋಗಿ ಶವವಾದ. ಹೆಜ್ಜೇನು ದಾಳಿಗೆ ಮರದಲ್ಲೇ ಸಾವನ್ನಪ್ಪಿದ 48 ವರ್ಷದ ಸನಾವುಲ್ಲಾ. ಚಿಕ್ಕಬಳ್ಳಾಪುರದ ಕಂಬತ್ತಹಳ್ಳಿ ಗ್ರಾಮದ ಬಳಿ ದುರಂತ ಸಾವು. ಮಾವಿನ ಮರದ ಮೇಲೆ ಅಪ್ಪಳಿಸಿದ್ದ ಸಿಡಿಲು. ಸ್ಥಳದಲ್ಲೇ 2 ಸ್ನೇಹಿತರು ಕೊನೆಯುಸಿರು. ಬೀದರ್ ಜಿಲ್ಲೆ ನಾವದಗಿ ಗ್ರಾಮದಲ್ಲಿ ಘಟನೆ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ತಾಪಮಾನ. ಎಸಿಯಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆಯೋ ಜನರೇ ಹುಷಾರ್. ಬಿಸಿಲು ಧೂಳಿನಿಂದ ಹೆಚ್ಚಾಗ್ತಾ ಇದೆ ಕಣ್ಣಿನ ಸಮಸ್ಯೆ. ಸುಡುವ ಬಿಸಿಲಿನ ನಡುವೆ ರಾಜ್ಯದ ಜನತೆಗೆ ಹವಾಮಾನ ಇಲಾಖೆ ನೆಮ್ಮದಿಯ ಸುದ್ದಿ. ಸೂರ್ಯನ ತಾಪಕ್ಕೆ ನಲುಗಿದ ಕರುನಾಡಿನಲ್ಲಿ ಇವತ್ತು ಮಳೆ ಸಾಧ್ಯತೆ. ರಾಜ್ಯದ 15 ಜಿಲ್ಲೆಗಳಿಗೆ ಯೆಲ್ಲೋ ಹಾಗೂ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ನಿಯಮ ಉಲ್ಲಂಘಿಸಿ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ರ ಸಿಬ್ಬಂದಿ. ದಾವಣಗೆರೆ ವಿವಿಯ ಪಿಎಚ್ಡಿ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ. ಪ್ರಶ್ನೆ ಪತ್ರಿಕೆ ಸಮಿತಿಗೆ ಮೌಲ್ಯಮಾಪನ ವಿಭಾಗದ ಕುಲಸಚಿವರಿಂದ ನೋಟಿಸ್. ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ 6 ಕೋಟಿ ಮೌಲ್ಯದ ಗಾಂಜಾ ವಶಕ್ಕೆ. ಬ್ಯಾಂಕಾಕ್ನಿಂದ ಲಗೇಜ್ ಬ್ಯಾಗ್ನಲ್ಲಿ ಗಾಂಜಾ ಅಡಗಿಸಿಟ್ಟುಕೊಂಡು ತಂದಿದ್ದ 2 ಲಾಕ್.
ಪಟಾಕಿ ಸಿಡಿತದಿಂದ ಬೆಂಕಿಯಿಂದ ಬಣವೆ ಸುಟ್ಟು ಭಸ್ಮ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಗ್ರಾಮದಲ್ಲಿ ಅವಘಡ. ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯ ನಷ್ಟ. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಕುಡಿದ ಮತ್ತಿನಲ್ಲಿ ಸರ್ಕಾರಿ ಬಸ್ ಅಡ್ಡಗಟ್ಟಿ ಸೆಲ್ಫಿ. ಬಸ್ಸಿಗೆ ಆಟೋ ಅಡ್ಡ ನಿಲ್ಲಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಕಿಡಿಗೇಡಿಗಳು. ಕಡೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದ ಸರ್ಕಾರಿ ಬಸ್ ಮುಂದೆ ಘಟನೆ. ಕೆಡಿ ಸಿನಿಮಾದ ಟ್ರೇಲರ್ಗೆ ಭರ್ಜರಿ ರೆಸ್ಪಾನ್ಸ್. ಮತ್ತೊಂದು ಸರ್ಪ್ರೈಸ್ ಕೊಡೋದಕ್ಕೆ ಚಿತ್ರತಂಡ ಸಜ್ಜು. ಸಿನಿಮಾದ ಮೇಜರ್ ಹೈಲೈಟ್ ಆಗಿರುವ ಕಾಳಿ ಹಾಡನ್ನ ಬಿಡುಗಡೆ ಮಾಡಲು ಪ್ಲಾನ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ನಡುವೆ ಮ್ಯಾಚ್. ಬೆಂಗಳೂರಿನಲ್ಲಿ ಇವತ್ತು ಕೊನೆಯ ಲೀಗ್ ಪಂದ್ಯ. ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.